ಇವತ್ತು ನಮ್ಮ ಜಿಲ್ಲೆ ಸೀಮಿತವಾಗಿ ನಾವು ಮಾತನಾಡೋದನ್ನು ಏನು ಸಾಮಾನ್ಯ ಮುಖ್ಯಮಂತ್ರಿಗಳು ಅವರು ಎಲ್ಲ ಪಾರ್ಟಿಗೂ ಹೋದ್ರಲ್ಲ, ಅದು ನಮಗೂ ಎಲ್ರಿಗೂ ಬೇಜಾರಿದೆ, ಅದರಲ್ಲೇನು ಅನುಮಾನ ಇಲ್ಲ. ಆದರೂ ಕೂಡ ನಾವೆಲ್ಲ ಸೇರಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಮಾಜಿ ಶಾಸಕರುಗಳು, ಹಾಲಿ ಶಾಸಕರುಗಳು ಎಲ್ಲರೂ ಸೇರಿ ನಾವು ಸಾಮಾನ್ಯ ಡಾಕ್ಟರ್ ಜಿ ಜವಾಬ್ದಾರಿಯನ್ನು ಕೊಡ್ತೇವೆ. ನೀವು ಯಾರು ಹೇಳ್ತೀರಿ ಹೇಳಿ. ಅವರು ಎಲ್ಲರನ್ನೂ ಕೂಡ ಚರ್ಚೆ ಮಾಡಿ ಅಂತಿಮವಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಾವು ಗೆದ್ದೆ ತೀರಬೇಕು. ಆ ಗೆದ್ದೆ ತೀರಬೇಕು ಅಂತಂದರೆ ಇವ್ರಿಗೆ ಅಭ್ಯರ್ಥಿ ಕೂಡ ಆಗ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯ ಎಲ್ಲರೂ ಬಂದಿದ್ದರಿಂದ ಅವ್ರು ಇವತ್ತು ಅಭ್ಯರ್ಥಿ ಮಾಡಿ. ಹಾಗಂತ ಕ್ಷಣಕ್ಕೆ ಬೇರೆ ಯಾರು ಇಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಇವತ್ತು ಬಹಳ ಖುಷಿಯಲ್ಲಿ ಎಲೆಕ್ಷನ್ ಇದು. ನಾವು 28 ಸೀಟಲ್ಲಿ ನಾವು ಕನಿಷ್ಠ ಒಂದು 20 ಸೀಟ್ ಆದರೂ ಗೆಲ್ಲದೇ ಇದ್ರೆ ನಾವು ಸರ್ಕಾರ ನಡೆಸೋಕ್ಕೆ ನಮಗೆ ನೈತಿಕ ಅಧಿಕಾರ ಇದೆ. ಹಾಗಾಗಿ ನಮ್ಮ ಗುರಿ ಇರ್ತಕ್ಕಂಥದ್ದು ನಾವು ಗೆದ್ದೇ ತೀರಬೇಕು. ಆ ದೃಷ್ಟಿಯಿಂದ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲರ ಸಲಹೆಯನ್ನು ಪಡೆದು ಅಂತಿಮವಾಗಿ ವ್ಯಕ್ತಿಯನ್ನಾಗಿ ಮಾಡಿರ್ತಕ್ಕಂಥದ್ದು. ಇವತ್ತು ನಾವು ಚುನಾವಣೆಗೆ ಹೋಗುವಾಗ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಮುದ್ದಮ್ಮೇಗೌಡರೆಲ್ಲ ಎಲೆಕ್ಷನ್ ನಿಂತಿರೋರು, ನಾವೆಲ್ಲರೂ ಕೂಡ ಎಲೆಕ್ಷನ್ ನಿಂತಿದ್ದೀವಿ ಅಂತೇಳಿ ಕೆಲಸ ಮಾಡಿ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ ಆಗ್ತದೆ. ಹೊರತು ಏನೋ ನಿಂತಿದ್ದಾರೆ ನೋಡ್ರಪ್ಪ ಅಂತ ಹೇಳೋ ಅಂತ ಮನೋಭಾವ ನಮ್ಮಲ್ಲಿ ಬರುತ್ತೆ.